ಉಪವಾಸ ಮಾಡೋದಕ್ಕೂ ಕೂಡ ಜನ ಹೆದರುವಂತ ಸ್ಥಿತಿ ಅಂದ್ರೆ ಗ್ಯಾಸ್ಟ್ರೈಟಿಸ್ ಆಗ್ಬಿಡುತ್ತೆ, ಖಾಲಿ ಹೊಟ್ಟೆಲ್ ಇದ್ರೆ ನಾವು ಬರೀ ನೀರು ಕುಡ್ಕೊಂಡಿದ್ರೆ ಏನಾದ್ರೂ ಸೇವಿಸಲೇಬೇಕು ತಿನ್ಲೇಬೇಕು ಅಂತಾರೆ. ನಿಜಕ್ಕೂ ಗ್ಯಾಸ್ಟ್ರೈಟಿಸ್ ಆಗತ್ತಾ ಕಂಪ್ಲೀಟ್ ಆಗಿ ಹೊಟ್ಟೆನ ಎಂಟಿ ಬಿಟ್ರೆ ಒಂದಿನ? ಇದೊಂದು ಬಹಳ ದೊಡ್ಡ ತಪ್ಪು ಅಭಿಪ್ರಾಯ. ಇದು ಹೇಗೆ ಹುಟ್ಕೊಂಡಿತ್ತು ಅಂತ ನನಗೆ ಗೊತ್ತಿಲ್ಲ. ಆಸಿಡ್ ಹೊಟ್ಟೆಯಲ್ಲಿ ಬರಬೇಕಾದ್ರೆ ಆಹಾರ ಹೋಗಲೇಬೇಕು. ಬರೀ ಹೊಟ್ಟೆಯಲ್ಲಿ ಆಸಿಡ್ ಬರೋದಿಲ್ಲ. ನೀನು ಬರೀ ಹೊಟ್ಟೆಯನ್ನು 1 ತಿಂಗಳು ಇಟ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ಕೂಡ ಆಸಿಡ್ ಬರೋದಿಲ್ಲ. ಉಪವಾಸ ಮಾಡುವಾಗ ಆಸಿಡ್ ಇಲ್ಲ, ಫುಡ್ ಹೋದ್ರೆ ಮಾತ್ರ ಆಸಿಡ್. ಹಾಗಾಗಿ ಎಂಟಿ ಸ್ಟಮಕ್ ನಲ್ಲಿ ಆಸಿಡ್ ಬರ್ತದೆ, ಗ್ಯಾಸ್ಟ್ರೈಟಿಸ್ ಬರ್ತದೆ, ಇದೆಲ್ಲ ತಪ್ಪು ಅಭಿಪ್ರಾಯ. ಹಾಗಾಗಿ ಅದಕ್ಕಾಗಿ ನೀನು ಊಟ ಮಾಡಬೇಕು ಅಂತಿಲ್ಲ. ಇನ್ನು 3ನೇದು ಪ್ರಶ್ನೆ ಕೇಳಬಹುದು ಇನ್ನು ಬೇಕಿದ್ರೆ. ಹಾಗಿದ್ರೆ ಉಪವಾಸ ಮಾಡೋದು ಒಳ್ಳೇದು ಅಂತ ಹೇಳ್ತೀರಲ್ಲ, ಉಪವಾಸನೆ ಮಾಡಿದ್ರೆ ಹೇಗಿರ್ತದೆ ಅಂತ ಅದು ನೋಡಿದ್ದಾರೆ. ಈಗ ಎಷ್ಟೋ ಜನ ಮಿಸ್ಟೇಕ್ಸ್ ಇರ್ತಾರೆ, ನಮ್ಮ ಸನ್ಯಾಸಿಗಳೆಲ್ಲ ಇದ್ದಾರೆ, ಊಟ ಮಾಡುವುದಿಲ್ಲ ಅವರು. ಅದನ್ನು ನಂಬುದಿಲ್ಲ, ನಾವು ನಂಬ್ತಾ ಇರಲಿಲ್ಲ. ಈಗ ತುಂಬ ಇನ್ವೆಸ್ಟಿಗೇಷನ್ಸ್ ಮಾಡಿದ್ದಾರೆ. ಈಗ ನಾವೇನು ಹೇಳ್ತೇವೆ ಸೈಂಟಿಫಿಕ್ ಅಂತ, ವಿಜ್ಞಾನ ಅಂತ, ಈ ಅಜ್ಞಾನದಲ್ಲಿ ಹೋಗಿ ನಾವು ಇವರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ದು ನೋಡಿದ್ದೇವೆ. ಅವರಿಗೆ ಇಂಗ್ಲಿಷ್ನಲ್ಲಿ ಹೆಸರುಂಟು, ಇನೇಡಿಯಸ್ ಅಂತ, INEDIA. ಇನೇಡಿಯಾ ಅಂದ್ರೆ ಅವರು ಆಹಾರ ತೆಕ್ಕೊಳ್ಳೋದೇ ಇಲ್ಲ, ನೀರು ಕುಡಿಯೋದಿಲ್ಲ, ಏನಿಲ್ಲ. ಅವರು ಖಾಲಿ ಸೂರ್ಯನ ಶಕ್ತಿಯಿಂದ ಬದುಕ್ತಾರೆ, ಆರೋಗ್ಯವಂತರಾಗಿರ್ತಾರೆ. ಅವ್ರನ್ನಿಗೆಲ್ಲ ಸ್ಟಡಿ ಮಾಡಿ ನೋಡಿದ್ದಾರೆ. ಅದರಲ್ಲಿ ಒಂದು ವಿಷಯ ನಮಗೆ ಇನ್ನೂ ತಿಳಿಯಿಲ್ಲ, ಎಲ್ಲ ತಿಳಿದಿದೆ. ಅವರಿಗೆ ಒಂದು ತಡಕು ಮೂತ್ರ ಬರೋದಿಲ್ಲ, ಅವ್ರಿಗೆ ಸ್ವಲ್ಪ ಕೂಡ ಪಾಯ್ಖಾನೆ ಹೋಗ್ಬೇಕು ಅಂತಿಲ್ಲ, ಅವ್ರಿಗೆ ಏನು ಕೆಲಸನೇ ಇಲ್ಲ. ಪಾಯ್ಖಾನೆ ಹೋಗ್ಲಿಕ್ಕಿಲ್ಲ, ಮೂತ್ರ ಬರ್ಲಿಕ್ಕಿಲ್ಲ, ಏನಿಲ್ಲ. ಅವ್ರು ಏನು ತೆಕ್ಕೊಳ್ಳೋದಿಲ್ಲ, ಏನು ಹೊರಗೆ ಹಾಕೋದಿಲ್ಲ. ಒಂದು ಆದ್ರೆ ಅವರಿಗೆ ನೆಗಡಿ ಆದ್ರೆ ಅವ್ರು ತುಂಬಾ ಹೊರಗೆ ಹಾಕ್ತಾರೆ. ಈ ನೆಗಡಿ ಶೀತ ಆದ್ಕೊಳ್ಳೆ ಮ್ಯೂಕಸ್ ಬರ್ತಲ್ಲ, ಇದರ ಗುಟ್ಟು ನಮ್ಗೆ ಗೊತ್ತಿಲ್ಲ ಆ ಮ್ಯೂಕಸ್ ಎಲ್ಲಿಂದ ಬರ್ತದೆ ಅಂತ. ಬಹುಶಃ ದೇಹದ ಪ್ರೋಟೀನ್ ಇಂದ ಬರಬೇಕು, ಇಲ್ಲದಿದ್ರೆ ಅವ್ರು ಪ್ರೋಟೀನ್ ತೆಕ್ಕೊಳ್ಳೋದಿಲ್ಲ ಮ್ಯೂಕಸ್ ಬರ್ಲಿಕ್ಕೆ. ಸೊ ಇವರಿಗೆ ಹೇಳೋದು ಇನೇಡಿಯಸ್ ಅಂತ. ಇದು ತುಂಬಾ ಇಂಡಿಯನ್ ಮಿಸ್ಟೇಕ್ಸು. ಅದರ ನಂತರ ಯುರೋಪಿಯನ್ ಮಿಸ್ಟೇಕ್ಸ್ ಇದ್ದಾರೆ, ವೆಸ್ಟರ್ನ್ ಮಿಸ್ಟೇಕ್ಸ್ ಇದ್ದಾರೆ, ಅಬಾರಿಜಿನಲ್ ರೇಸಸ್ ಮಿಸ್ಟೇಕ್ಸ್ ಇದ್ದಾರೆ. ಇವರೆಲ್ಲ ಊಟ ಮಾಡೋದಿಲ್ಲ. ಅವರನ್ನೆಲ್ಲ ಸ್ಟಡಿ ಮಾಡಿ ಏನು ಗೊತ್ತಾಗಿದೆ ನಮಗೆ, ಊಟ ಮಾಡದೆ ಕೂಡ ಇರಬಹುದು. ಅದರ ಅರ್ಥ ಸಾಮಾನ್ಯ ಮನುಷ್ಯ, ಕೆಲಸ ಮಾಡುವ ಮನುಷ್ಯ, ಬಡವ, ಅವನಿಗೆ ಆಹಾರ ಇಲ್ಲದವ, ಅವನು ಉಪವಾಸ ಮಾಡಿದರೆ ಕಷ್ಟ. ಅವರಿಗೆ ಊಟ ಇಲ್ಲ. ಹಾಗಾಗಿ ಇಲ್ಲಿ ಈಗ ನಮಗೆ 2 ನಮೂನೆಯ ಮ್ಯಾಲ್ ನ್ಯೂಟ್ರಿಷನ್ ಆಗ್ತದೆ. ಒಂದು, ಬಡವರಿಗೆ ಆಹಾರ ಇಲ್ಲ, ಇದ್ರೂ ಸರಿಯಾದ ಆಹಾರ ಇಲ್ಲ, ಅದಿದ್ರೂ ಕಮ್ಮಿ ಆಹಾರ, ಇದಕ್ಕೆ ಹೇಳೋದು ಸಬ್ ನ್ಯೂಟ್ರಿಷನ್, ಮ್ಯಾಲ್ ನ್ಯೂಟ್ರಿಷನ್. ಇನ್ನು ದೊಡ್ಡ ಹಣವಂತರಿಗೆ ಅವರು ಊಟ ಮಾಡೋದೇ ಮಾಲ್ನಲ್ಲಿ, MALL, ಅದು ಮಾಲ್ ನ್ಯೂಟ್ರಿಷನ್. ಸೊ ಅದು ದೊಡ್ಡ ಕಾಯಿಲೆ ಈಗ, ಒಬೆಸಿಟಿ. ಈ ದೇಹದ ತೂಕ ಹೆಚ್ಚಾಗಿ ಒಬೆಸಿಟಿ ಅಂತ ಹೇಳುವುದು ದೊಡ್ಡ ಎಪಿಡೆಮಿಕ್ ವೆಸ್ಟ್ನಲ್ಲಿ. ಉಪವಾಸ ಮಾಡೋದಕ್ಕೂ ಕೂಡ ಜನ ಹೆದರುವಂತ ಸ್ಥಿತಿ ಅಂದ್ರೆ ಗ್ಯಾಸ್ಟ್ರೈಟಿಸ್ ಆಗ್ಬಿಡುತ್ತೆ, ಖಾಲಿ ಹೊಟ್ಟೆಲ್ ಇದ್ರೆ ನಾವು ಬರೀ ನೀರು ಕುಡ್ಕೊಂಡಿದ್ರೆ ಏನಾದ್ರೂ ಸೇವಿಸಲೇಬೇಕು ತಿನ್ಲೇಬೇಕು ಅಂತಾರೆ. ನಿಜಕ್ಕೂ ಗ್ಯಾಸ್ಟ್ರೈಟಿಸ್ ಆಗತ್ತಾ ಕಂಪ್ಲೀಟ್ ಆಗಿ ಹೊಟ್ಟೆನ ಎಂಟಿ ಬಿಟ್ರೆ ಒಂದಿನ? ಇದೊಂದು ಬಹಳ ದೊಡ್ಡ ತಪ್ಪು ಅಭಿಪ್ರಾಯ. ಇದು ಹೇಗೆ ಹುಟ್ಕೊಂಡಿತ್ತು ಅಂತ ನನಗೆ ಗೊತ್ತಿಲ್ಲ. ಆಸಿಡ್ ಹೊಟ್ಟೆಯಲ್ಲಿ ಬರಬೇಕಾದ್ರೆ ಆಹಾರ ಹೋಗಲೇಬೇಕು. ಬರೀ ಹೊಟ್ಟೆಯಲ್ಲಿ ಆಸಿಡ್ ಬರೋದಿಲ್ಲ. ನೀನು ಬರೀ ಹೊಟ್ಟೆಯನ್ನು 1 ತಿಂಗಳು ಇಟ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ಕೂಡ ಆಸಿಡ್ ಬರೋದಿಲ್ಲ. ಉಪವಾಸ ಮಾಡುವಾಗ ಆಸಿಡ್ ಇಲ್ಲ, ಫುಡ್ ಹೋದ್ರೆ ಮಾತ್ರ ಆಸಿಡ್. ಹಾಗಾಗಿ ಎಂಟಿ ಸ್ಟಮಕ್ ನಲ್ಲಿ ಆಸಿಡ್ ಬರ್ತದೆ, ಗ್ಯಾಸ್ಟ್ರೈಟಿಸ್ ಬರ್ತದೆ, ಇದೆಲ್ಲ ತಪ್ಪು ಅಭಿಪ್ರಾಯ. ಹಾಗಾಗಿ ಅದಕ್ಕಾಗಿ ನೀನು ಊಟ ಮಾಡಬೇಕು ಅಂತಿಲ್ಲ. ಇನ್ನು 3ನೇದು ಪ್ರಶ್ನೆ ಕೇಳಬಹುದು ಇನ್ನು ಬೇಕಿದ್ರೆ. ಹಾಗಿದ್ರೆ ಉಪವಾಸ ಮಾಡೋದು ಒಳ್ಳೇದು ಅಂತ ಹೇಳ್ತೀರಲ್ಲ, ಉಪವಾಸನೆ ಮಾಡಿದ್ರೆ ಹೇಗಿರ್ತದೆ ಅಂತ ಅದು ನೋಡಿದ್ದಾರೆ. ಈಗ ಎಷ್ಟೋ ಜನ ಮಿಸ್ಟೇಕ್ಸ್ ಇರ್ತಾರೆ, ನಮ್ಮ ಸನ್ಯಾಸಿಗಳೆಲ್ಲ ಇದ್ದಾರೆ, ಊಟ ಮಾಡುವುದಿಲ್ಲ ಅವರು. ಅದನ್ನು ನಂಬುದಿಲ್ಲ, ನಾವು ನಂಬ್ತಾ ಇರಲಿಲ್ಲ. ಈಗ ತುಂಬಾ ಇನ್ವೆಸ್ಟಿಗೇಷನ್ಸ್ ಮಾಡಿದ್ದಾರೆ. ಈಗ ನಾವೇನು ಹೇಳ್ತೇವೆ ಸೈಂಟಿಫಿಕ್ ಅಂತ, ವಿಜ್ಞಾನ ಅಂತ, ಈ ಅಜ್ಞಾನದಲ್ಲಿ ಹೋಗಿ ನಾವು ಇವರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ದು ನೋಡಿದ್ದೇವೆ. ಅವರಿಗೆ ಇಂಗ್ಲಿಷ್ನಲ್ಲಿ ಹೆಸರುಂಟು, ಇನೇಡಿಯಸ್ ಅಂತ, INEDIA. ಇನೇಡಿಯಾ ಅಂದ್ರೆ ಅವರು ಆಹಾರ ತೆಕ್ಕೊಳ್ಳೋದೇ ಇಲ್ಲ, ನೀರು ಕುಡಿಯೋದಿಲ್ಲ, ಏನಿಲ್ಲ. ಅವರು ಖಾಲಿ ಸೂರ್ಯನ ಶಕ್ತಿಯಿಂದ ಬದುಕ್ತಾರೆ, ಆರೋಗ್ಯವಂತರಾಗಿರ್ತಾರೆ. ಅವ್ರನ್ನಿಗೆಲ್ಲ ಸ್ಟಡಿ ಮಾಡಿ ನೋಡಿದ್ದಾರೆ. ಅದರಲ್ಲಿ ಒಂದು ವಿಷಯ ನಮಗೆ ಇನ್ನೂ ತಿಳಿಯಿಲ್ಲ, ಎಲ್ಲ ತಿಳಿದಿದೆ. ಅವರಿಗೆ ಒಂದು ತಡಕು ಮೂತ್ರ ಬರೋದಿಲ್ಲ, ಅವ್ರಿಗೆ ಸ್ವಲ್ಪ ಕೂಡ ಪಾಯ್ಖಾನೆ ಹೋಗ್ಬೇಕು ಅಂತಿಲ್ಲ, ಅವ್ರಿಗೆ ಏನು ಕೆಲಸನೇ ಇಲ್ಲ. ಪಾಯ್ಖಾನೆ ಹೋಗ್ಲಿಕ್ಕಿಲ್ಲ, ಮೂತ್ರ ಬರ್ಲಿಕ್ಕಿಲ್ಲ, ಏನಿಲ್ಲ. ಅವ್ರು ಏನು ತೆಕ್ಕೊಳ್ಳೋದಿಲ್ಲ, ಏನು ಹೊರಗೆ ಹಾಕೋದಿಲ್ಲ. ಒಂದು ಆದ್ರೆ ಅವರಿಗೆ ನೆಗಡಿ ಆದ್ರೆ ಅವ್ರು ತುಂಬಾ ಹೊರಗೆ ಹಾಕ್ತಾರೆ. ಈ ನೆಗಡಿ ಶೀತ ಆದ್ಕೊಳ್ಳೆ ಮ್ಯೂಕಸ್ ಬರ್ತಲ್ಲ, ಇದರ ಗುಟ್ಟು ನಮ್ಗೆ ಗೊತ್ತಿಲ್ಲ ಆ ಮ್ಯೂಕಸ್ ಎಲ್ಲಿಂದ ಬರ್ತದೆ ಅಂತ. ಬಹುಶಃ ದೇಹದ ಪ್ರೋಟೀನ್ ಇಂದ ಬರಬೇಕು, ಇಲ್ಲದಿದ್ರೆ ಅವ್ರು ಪ್ರೋಟೀನ್ ತೆಕ್ಕೊಳ್ಳೋದಿಲ್ಲ ಮ್ಯೂಕಸ್ ಬರ್ಲಿಕ್ಕೆ. ಸೊ ಇವರಿಗೆ ಹೇಳೋದು ಇನೇಡಿಯಸ್ ಅಂತ. ಇದು ತುಂಬಾ ಇಂಡಿಯನ್ ಮಿಸ್ಟೇಕ್ಸು. ಅದರ ನಂತರ ಯುರೋಪಿಯನ್ ಮಿಸ್ಟೇಕ್ಸ್ ಇದ್ದಾರೆ, ವೆಸ್ಟರ್ನ್ ಮಿಸ್ಟೇಕ್ಸ್ ಇದ್ದಾರೆ, ಅಬಾರಿಜಿನಲ್ ರೇಸಸ್ ಮಿಸ್ಟೇಕ್ಸ್ ಇದ್ದಾರೆ. ಇವರೆಲ್ಲ ಊಟ ಮಾಡೋದಿಲ್ಲ. ಅವರನ್ನೆಲ್ಲ ಸ್ಟಡಿ ಮಾಡಿ ಏನು ಗೊತ್ತಾಗಿದೆ ನಮಗೆ, ಊಟ ಮಾಡದೆ ಕೂಡ ಇರಬಹುದು. ಅದರ ಅರ್ಥ ಸಾಮಾನ್ಯ ಮನುಷ್ಯ, ಕೆಲಸ ಮಾಡುವ ಮನುಷ್ಯ, ಬಡವ, ಅವನಿಗೆ ಆಹಾರ ಇಲ್ಲದವ, ಅವನು ಉಪವಾಸ ಮಾಡಿದರೆ ಕಷ್ಟ. ಅವರಿಗೆ ಊಟ ಇಲ್ಲ.
ಹಾಗಾಗಿ ಇಲ್ಲಿ ಈಗ ನಮಗೆ ಎರಡು ನಮೂನೆಯ ಮ್ಯಾಲ್ ನ್ಯೂಟ್ರಿಷನ್ ಆಗ್ತದೆ. ಒಂದು, ಬಡವರಿಗೆ ಆಹಾರ ಇಲ್ಲ, ಇದ್ರೂ ಸರಿಯಾದ ಆಹಾರ ಇಲ್ಲ, ಅದಿದ್ರೂ ಕಮ್ಮಿ ಆಹಾರ, ಇದಕ್ಕೆ ಹೇಳೋದು ಸಬ್ ನ್ಯೂಟ್ರಿಷನ್, ಮ್ಯಾಲ್ ನ್ಯೂಟ್ರಿಷನ್. ಇನ್ನು ದೊಡ್ಡ ಹಣವಂತರಿಗೆ ಅವರು ಊಟ ಮಾಡೋದೇ ಮಾಲ್ನಲ್ಲಿ, ಮಾಲ್ MALL, ಅದು ಮಾಲ್ ನ್ಯೂಟ್ರಿಷನ್. ಸೊ ಅದು ದೊಡ್ಡ ಕಾಯಿಲೆ ಈಗ, ಒಬೆಸಿಟಿ. ಈ ತೂಕ, ದೇಹದ ತೂಕ ಹೆಚ್ಚಾಗಿ ಒಬೆಸಿಟಿ ಅಂತ ಹೇಳುವುದು ದೊಡ್ಡ ಎಪಿಡೆಮಿಕ್ ವೆಸ್ಟ್ನಲ್ಲಿ.